ಈ ಒಂದು ಸಾಕ್ಷ್ಯಚಿತ್ರ ನೋಡ್ತಾ ಇರುವಂತಹ ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ವರ್ತಮಾನ ಕಾಲದಲ್ಲಿ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಮುಂದೆ ಭವಿಷ್ಯತ್ ಕಾಲದಲ್ಲಿ ಭೂತ ಸಂಗತಿಯಾದರೂ ಭವಿಷ್ಯಕ್ಕೆ ಸ್ಫೂರ್ತಿಯಾಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರೆ ಅಂತಹ ಪ್ರಯತ್ನವೇ ಸಾಧನೆ. ಮತ್ತು ಅಂತಹವರು ಮಹಾ ಸಾಧಕರು ಅಂತ ನಮ್ಮ ಹಿರಿಯವರು ಹೇಳಿರೋದನ್ನ ನಾವು ಕೇಳಿದ್ದೇವೆ. ಅಂತಹ ಮಹಾ ಸಾಧಕರು ನಮ್ಮ ಕಣ್ ಮುಂದೆ ನಮ್ಮ ಸಮಾಜದಲ್ಲಿ ಇರುವಂತದ್ದನ್ನ ನೋಡಿದ್ದೇವೆ. ನಾವಿಲ್ಲಿ ಈ ಒಂದು ಸಾಕ್ಷ್ಯ ಚಿತ್ರವನ್ನ ಮಾಡಿರೋದು ಅಂತ ಒಬ್ಬ ಮಹಾ ಸಾಧಕರ ಕುರಿತೇನೆ. ಸಾಮಾಜಿಕ ಕಳಕಳಿಯುಳ್ಳ ನಿರ್ದೇಶಕ ಇವರೇ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ. ಓದೋದು ಬುಕ್ಸ್ ಇಸ್ ಲೈಕ್ ಇಸ್ ಫಸ್ಟ್ ವೈಫ್. ನಮ್ಮಮ್ಮ ಯಾವಾಗ ಹೇಳ್ತಿರ್ತಾರೆ, ನಾನಿನ್ನು ಸೆಕೆಂಡ್ ಹೆಂಡತಿ ಫಸ್ಟ್ ಹೆಂಡತಿ ಒಂದು ಬುಕ್ಸ್. ಒಂದು ಪೇಷನ್ಸ್ ಲೆವೆಲ್ ಹೇಗೆ ಒಂದು ಸೆಟ್ಟಲ್ಲಿ ಹೇಗೆ ಪೇಷಂಟ್ ಆಗಿರ್ಬೇಕು, ಒಬ್ಬ ಲೀಡರ್ ಅನ್ನೋನ್ಗೆ ಎಲ್ಲಾ ಕ್ವಾಲಿಟೀಸ್ ಜೊತೆಗೆ ಪೇಷನ್ಸ್ ಅನ್ನೋದಿದೆಯಲ್ಲ, ಪೇಷನ್ಸ್ ಕ್ರಿಯೇಟ್ಸ್ ಪರ್ಸಿವರೆನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಪೇಷನ್ಸ್ ಇರೋ ಒಂದು ವ್ಯಕ್ತಿತ್ವ ಅಂದ್ರೆ ಒಂದು ತಂದೆ. ಮನೆ ಅಂತ ಬಂದ್ರೆ, ಮನೆ ಕುಟುಂಬ ಅಂತ ಬಂದ್ರೆ ನಾನ್ ಸ್ವತಃ ಇರ್ತೀನೋ ಏನೋ ಗೊತ್ತಿಲ್ಲ, ಬಟ್ ಅವರು ಈಸ್ ವೆರಿ ಡೆಡಿಕೇಟೆಡ್. ಈ ವಿಜಯ ರಾಘವೇಂದ್ರ ಹೆಸರು ಹಿಂದೆ ಚಿನ್ನಾರಿ ಮುತ್ತ ಅಂತ ಬರಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ಈಗ ನಾನು ಮಾತಾಡ್ತಿರೋಂಥ ಬಹಳ ಬಹಳ ಮುಖ್ಯವಾದ ದೊಡ್ಡ ವ್ಯಕ್ತಿಯವರು, ಅದು ನಮ್ಮ ನಾಗಾಭರಣ ಮತ್ತು ನಾನು ಬೇರೆ ಬೇರೆ ದೇಹಗಳಾದರೂ ಉಸಿರು ಇಬ್ಬರದು ಒಂದೇ ಅಂತ ಹೇಳ್ಬೋದು. ಆ ರೀತಿ ನಮ್ಮ ಗೆಳೆತನ. ರಂಗಭೂಮಿಯೋ ಚಲನಚಿತ್ರವೋ ಅಲ್ಲದೆ ಇದ್ದರೆ ಏನು ಮಾಡ್ತಾ ಇದ್ದೆ ಅಂದರೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೆ. ಪಾತ್ರ ನನ್ನನ್ನು ಸೋಲಿಸಬೇಕು. ಹಿರಿಯ ನಾಗರಿಕ ಅಲ್ಲ, ನಾನು ನಾಗರಿಕ ಅಷ್ಟೇ. ಆಸ್ ಅ ಸನ್ ನನಗೆ ನನ್ನ ತಂದೆ ಇಸ್ ಅ ಸೂಪರ್ ಡ್ಯಾಡ್. ಐ ಲವ್ ಯು. 3 ಪದಗಳಲ್ಲಿ ಭರಣ ಅವ್ರ ವ್ಯಕ್ತಿತ್ವವನ್ನು ಹಿಡಿಬೇಕು ಅಂದ್ರೆ 70ರ ದಶಕದ ಹೊಸ ನವೋದಯದಲ್ಲಿ ಕನ್ನಡದ ನವೋದಯ ಏನಾಯ್ತು. ಹಾಗಾಗಿ ನಾಗಾಭರಣಕ್ಕೆ ನಾಗಾಭರಣನೇ ಸಾಕು. ಅಪರೂಪದ ಆಭರಣ ನಾಗಾಭರಣವರ ಯಾನ ಹಂಸಯಾನ. ಇಂತಿಪ್ಪ ನಾಗಾಭರಣರವರು ದೃಶ್ಯ ಮಾಧ್ಯಮಕ್ಕೆ ಮಾತ್ರ ಆಭರಣ ಅಲ್ಲ, ಇವರು ಕಲಾದೇವಿಗೆ ವಿಶಿಷ್ಟ ಆಭರಣ, ಕನ್ನಡದ ನಾಗಾಭರಣ.